ಹೇಳ್ತೀರಾ ಸರ್? ಎರಡಕ್ಕೆ ಎರಡು ಗೆಲ್ತೀವಿ ನಾವು ಉಪಚುನಾವಣೆಯಲ್ಲಿ. ತಾವೇನ ಪ್ರಚಾರಕ್ಕೆ ಹೋಗ್ತೀರಾ ಸರ್? ಹೋಗ್ತೀನಿ, ನಾಳೆ ಹೋಗ್ತೀನಿ. ನಾಳೆ ಹೋಗ್ತಾ ಇದ್ದೀರಾ ಸರ್? ಹೌದು. ಸರ್, ಇಲ್ಲಿ ಹಿಂದುಳಿದ ವರ್ಗದಂತ ಮುಸಲ್ಮಾನರೆಲ್ಲ ಅಸಮಾಧಾನ ಆಗೋರೆ, ದಕ್ಷಿಣ ಕ್ಷೇತ್ರದಲ್ಲಿ ಹೇಳ್ತೀರಾ ಸರ್ ದಾವಣಗೆರೆ? ನೋಡಿ, ಯಾವಾಗಲೂ ಈ ಕಾಂಗ್ರೆಸ್ ವಂಶ ಪಾರಂಪರಿಕವಾಗಿ ಮುಸಲ್ಮಾನರು ಕಾಂಗ್ರೆಸ್ ಪಾರ್ಟಿನ ಬೆಂಬಲಿಸ್ಕೊಂಡು ಬಂದಿದ್ದಾರೆ. ಇವತ್ತು ಅವರಿಗೆ ಟಿಕೆಟ್ ಕೊಡಬೇಕಾಯ್ತು ಕಾಂಗ್ರೆಸ್ ಪಕ್ಷ ಮುಸಲ್ಮಾನರಿಗೆ. ಆದರೆ ಇವತ್ತು ಅವರ ತಾತ MLA ಆಗಿದ್ದಾರೆ, ಅವ್ರ ಅಪ್ಪ MLA ಆಗಿದ್ರು, ಅವ್ರ ಅಮ್ಮ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ. ಎಲ್ಲ ಇರ್ಬೇಕಾದ್ರೆ ಮುಸಲ್ಮಾನಿಗೆ ಒಂದು ಸೀಟ್ ಕೊಡಲು ಏನೂ ತಪ್ಪಿರಲಿಲ್ಲ. ಯಾಕೆಂದರೆ ಹೈಯೆಸ್ಟ್ ಮತದಾರರು ಅಲ್ಲಿದ್ದಾರೆ. ಮತ್ತು 6 ಬಾರಿನ ತ್ಯಾಗ ಮಾಡಿ ಶಾವನೂರ್ ಶಿವಶಂಕರಪ್ಪ ಅವ್ರನ್ನ ಗೆಲ್ಸಿದ್ರು ಅವರು. ಅದಕ್ಕೆ ಅವ್ರು ಕೇಳಿದ್ದಾರೆ. ಇವತ್ತು ಅವರು ಪಾಪ ಎಲ್ಲಿ ಹೋಗ್ತಾರೆ? ಕಾಂಗ್ರೆಸ್ ಬಿಟ್ಟರೆ ಇನ್ನೆಲ್ಲೂ ಬೇರೆ ಪಾರ್ಟಿಗೆ ಓಟ್ ಹಾಕೋಕ್ಕೂ ಅವರಿಗೆ ಅವಕಾಶ ಇಲ್ಲ. ಅಂಥದ್ದು ಕಾಂಗ್ರೆಸ್ದವರು ಬರೀ ಇವ್ರನ್ನ ತುಷ್ಟೀಕರಣ ಮಾಡ್ಕೊಂಡು, ಇವ್ರನ್ನ ಓಲೈಸ್ಕೊಂಡು ಮತವನ್ನು ತಗೊಳ್ಳುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಮುಸಲ್ಮಾನರ ಮೇಲೆ ಸಮಾಧಿ ಕಟ್ಟಿ ರಾಜಭಾರ ಮಾಡಿದೆ. ಅವ್ರಿಗೂ ವಿಧಿ ಇಲ್ಲ. ನಮ್ಮ ಐಡಿಯಾಲಜಿ ಅವ್ರು ಒಪ್ಪಲ್ಲ, BJP ಐಡಿಯಾಲಜಿನ. ಅದರಿಂದ ನಾವು ಹೇಳೋದು, ದೇಶದ ವಿಷಯ ಬಂದಾಗ ಬಹುರಾಷ್ಟ್ರ ಹಿಂದೂ ರಾಷ್ಟ್ರ ಇರೋದ್ರಿಂದ ಇಲ್ಲಿ BJP ಜೊತೆ ಅವ್ರು ಅನುಸರಿಸ್ಕೊಂಡು ಹೋದರೆ ಅವ್ರಿಗೂ ಕೂಡ ಅಧಿಕಾರ ಸಿಗುತ್ತೆ. ಇಲ್ಲಾಂದರೆ ಕಾಂಗ್ರೆಸ್ ಅವ್ರ ಹತ್ರ ಹೋಗಿ ಗುಲಾಮರಾಗಿ ಉಳ್ಕೋಬೇಕಾಗುತ್ತೆ ಅಷ್ಟೇ. ಸರ್, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸಮಯ ಕರೆಕ್ಟಾಗಿ ಮಾಡ್ತಾ ಇಲ್ಲ ಸರ್ಕಾರ. ನೀವೇನ ಆಗ್ರಹ ಮಾಡ್ತೀರಾ ಸರ್? ಕಾಂಗ್ರೆಸ್ ಕರ್ನಾಟಕದ ಪಾಲದ ಜನರ ಪಾಲು ಸತ್ತೋಗಿದೆ. ಅದರಿಂದ ಅವ್ರು ಗ್ರಾಮ ಪಂಚಾಯತಿನೂ ಮಾಡಲ್ಲ, ತಾಲೂಕ್ ಪಂಚಾಯತಿನೂ ಮಾಡಲ್ಲ, ಜಿಲ್ಲಾ ಪಂಚಾಯತಿನೂ ಮಾಡಲ್ಲ. ಅದಕ್ಕೆ ಬಿಲ್ ತಂದ್ರು ಅವರು. ಬ್ಯಾಲೆಟ್ ಪೇಪರ್ ಅನ್ನು ತಂದಿದ್ದೆ ಮುಂದಕ್ಕೆ ಹಾಕೋಕ್ಕೆ. ಇನ್ನು 6 ತಿಂಗಳು ಇದನ್ನು ಹೇಳ್ಬಿಟ್ಟು ಕೋರ್ಟ್ಗೆ ಹೇಳ್ಬಿಟ್ಟು ಮುಂದಕ್ಕೆ ಹಾಕ್ತಾರೆ. ಆಮೇಲೆ ಸಿದ್ದರಾಮಯ್ಯ 2 ತಿಂಗಳಾದ್ಮೇಲೆ ರಾಜೀನಾಮೆ ಕೊಡ್ತಾರೆ. ಅದಾದಮೇಲೆ ಸರ್ಕಾರ ಪತನ ಆಗುತ್ತೆ, ಬೈ ಎಲೆಕ್ಷನ್ ಬರುತ್ತೆ ಅಷ್ಟೇ. ಈ ಸರ್ಕಾರ 2 ತಿಂಗಳು ಸರ್, ಇದು ಕಾಯಿಸಿ 2 ತಿಂಗಳು ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ.